ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಿದೆ. ಕಸ ಸಾಗಿಸೋ ಲಾರಿ ಹಾಗೂ ಆಟೋ ಚಾಲಕರು, ಸಹಾಯಕರು ಸೇರಿದಂತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಳೆದ ಬಾರಿ ಪ್ರತಿಭಟನೆ ಮಾಡಿದಾಗ ಡಿಕೆಶಿ ಅವರು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ನಿಮ್ಮ ಸಮಸ್ಯೆ ಇತ್ಯರ್ಥ ಮಾಡ್ತೀನಿ ಅಂತ ಭರವಸೆ ನೀಡಿದ್ರು. ಆದ್ರೆ ಇದುವರೆಗೂ ಸಹ ಕೊಟ್ಟ ಭರವಸೆ ಈಡೇರಿಸಿಲ್ಲ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಲಾರಿ ಹಾಗೂ ಆಟೋ ಚಾಲಕರು ಪರ್ಮನೆಂಟ್ ನೀಡಬೇಕು ಅನ್ನೋ ಒಂದೇ ಒಂದು ಬೇಡಿಕೆಯನ್ನ ಮುಂದಿಟ್ಟು ಸುಮಾರು 6,000 ಆಟೋ ಹಾಗೂ 700 ಲಾರಿಗಳನ್ನು ಬಂದ್ ಮಾಡಿ ಸರಿಸುಮಾರು 7,000ಕ್ಕೂ ಹೆಚ್ಚು ಚಾಲಕ ಸಹಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ನಗರದಲ್ಲಿ ಯಾವುದೇ ಕಾರಣಕ್ಕೂ ಕಸ ತೆರವು ಮಾಡಲ್ಲ ಅಂತ ತಿಳಿಸಿದ್ದಾರೆ. ಸರ್, ಕಾರಣ ಬಂದು ನಾವು ಈಗ ಡಿಸೆಂಬರ್ 2ನೇ ತಾರೀಕಿಂದ ನಾವು ಅಮರನಾಥ ಉಪ ಸತ್ಯಾಗ್ರಹನ ಫ್ರೀಡಂ ಪಾರ್ಕಲ್ಲಿ ಕುತ್ಕೊಂಡಿದ್ರಿ. ಆ ಕುತ್ಕೊಂಡಂಥ ಸಮಯದಲ್ಲಿ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಅವರು ಏನು ನಮ್ಮ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಚಾಲಕರು ಸಹಾಯಕರುಗಳ ಕಾಯಂ ಬಗ್ಗೆ ಒಂದು ತೀರ್ಮಾನ ತಗೊತೀರಿ, ಸೆಷನ್ ಮುಗಿದ ನಂತರ ಬೆಳಗಾಂ ಸೆಷನ್ ಮುಗಿದ ನಂತರ ನಾವು ಒಂದು ತೀರ್ಮಾನ ತಗೊತೀರಿ ಅಂತ ಹೇಳಿರ್ತಾರೆ. ಆದರೆ ಆ ವಿಚಾರವಾಗಿ ನಾವು ಸೆಷನ್ ಎಲ್ಲ ಮುಗಿದ ನಂತರ ಕೂಡ ಅವ್ರನ್ನ ಭೇಟಿ ಮಾಡಿದಾಗ ಸುಮಾರು ಒಂದು 6-7 ಸತಿ ಭೇಟಿ ಮಾಡಿದ್ದೀರಿ. ನೋಡೋಣ ಮಾಡೋಣ ಅಂತೇಳ್ಬಿಟ್ಟು ಕಾಲಹರಣ ಮಾಡ್ತಾಯಿದ್ದಾರೆ. ಆದ್ದರಿಂದ ನಮಗೆ ಒಂದು ಸರಿಯಾದ ಕೆಲಸದ ಭದ್ರತೆ ಸಿಗದೆ ಈಗಾಗಲೇ ಸುಮಾರು ನಾವು ಡಿಸೆಂಬರಿಂದ ಈವರೆಗೂ ಒಂದು 7-8 ಜನ ನಮ್ಮ ಚಾಲಕರು ಸಹಾಯಕರುಗಳು ತೀರ್ಕೊಂಡ್ರು. ಇವರು ಅತಿ ಶೀಘ್ರದಲ್ಲಿ ಒಂದು ತೀರ್ಮಾನ ತೊಗೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಈಗ ಪ್ರತಿ ತಿಂಗಳು 8,000, 9,000, 10,000 ಅಂತೇಳಿ ಸಂಬಳಗಳು ಇದರಲ್ಲೇ ಜೀವನ ನಡೆಸೋ ಥರ ಆಗಿದೆ. ಸುಮಾರು ವಾರ್ಡ್ಗಳಲ್ಲಿ 6-7 ತಿಂಗಳಿಂದ ಕೂಡ ಸರಿಯಾದ ಸ್ಯಾಲ್ರಿ ಸಿಕ್ಕಿಲ್ಲ. ಎಲ್ಲ ಕಡೆಯಿಂದನೂ ಪ್ರೆಸರ್ ಜಾಸ್ತಿ ಆಗ್ತಾಯಿದೆ. ಆದರೆ ನಮ್ಮ ಸರ್ಕಾರದ ಮಟ್ಟಕ್ಕೆ ನಾವು ವಿರುದ್ಧವಾಗಿಲ್ಲದೆ ನಾವು ಆದಷ್ಟು ಅಧಿಕಾರಿಗಳಿಗೂ ಮತ್ತು ಏನು ರಾಜ್ಯದ ಉಪಮುಖ್ಯಮಂತ್ರಿಗಳ ಮಾತಿಗೂ ನಾವು ಗೌರವ ಕೊಟ್ಟು ಸುಮಾರು 4 ತಿಂಗಳ ಕಾಲ ಕಾದಿದ್ದೀರಿ. ಯಾವುದೇ ರೀತಿ ಸರಿಯಾದಂಥ ತೀರ್ಮಾನ ತಗೊಳ್ಳದೇ ಇರೋದ್ರಿಂದ ನಮ್ಮ ಕಾಯಂ ಬಗ್ಗೆ ಸರ್ ನಾವು ಆ್ಯಕ್ಚುಲಿ ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಬಂದ್ಬಿಟ್ಟು ಉದ್ದೇಶನ ನಮ್ಮ BBMP ಹೆಡ್ ಆಫೀಸಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೀರಿ ಸರ್. ಇಲ್ಲಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವ್ರ ಸಮ್ಮುಖದಲ್ಲೇ ಇಲ್ಲೇ ಬಂದು ಒಂದು ಆದೇಶನ ಹೊರಡಿಸ್ಬೇಕು. ಇಲ್ಲವಾದಲ್ಲಿ ಇಲ್ಲಿಂದ ಫ್ರೀಡಂ ಪಾರ್ಕ್ವರೆಗೂ ಕಂಟಿನ್ಯೂ ಆಗಿ ನಮ್ಮ ಚಾಲಕರು ಸಹಾಯಕರುಗಳು ಮತ್ತು ಎಲ್ಲ ಗಾಡಿಗಳಲ್ಲಿ ಕಸ ತುಂಬಿರೋ ಅಂಥ ಕಸದ ಗಾಡಿಗಳನ್ನೆಲ್ಲ ನಾವು ಇದೇ ರೋಡ್ ಉದ್ದನೂ ನಿಲ್ಲಿಸ್ಕೊಂಡು ಮತ್ತು ಕಸನ ಎಲ್ಲಂದರೆ ಅಲ್ಲಿ ಬಿದ್ದಿರ್ತವೆ, ಎಲ್ಲೂ ಕಸ ಮುಟ್ಟೋದಿಲ್ಲ. ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ಇದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಕಸ ಸಮಸ್ಯೆ ಉದ್ಭವ ಆಗುತ್ತೆ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.